ಗುರು ವೆಲ್ಕಮ್ ಸ್ವಾಗತ ಸುಸ್ವಾಗತ. ಈ ಫಾಲ್ಸು ತುಂಬಾ ಜನಕ್ಕೆ ಗೊತ್ತಿಲ್ಲ. ಇವಾಗ ತೋರಿಸ್ತೀನಿ ಬನ್ನಿ ನಿಮಗೆ. ಈ ವ್ಯೂ ಪಾಯಿಂಟ್ ಅಂತೂ ಸಖತ್ತಾಗಿದೆ ಗುರು. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಂತೂ ಸಖತ್ತಾಗಿದ್ದೀನಿ. ನಾನಿವತ್ತು ನಿಮಗೆ ಒಂದು ವಾಟರ್ ಫಾಲ್ಸ್ ಅಂತ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಗೋಕಾಕ್ ಅಂದಿದ ತಕ್ಷಣ ತುಂಬ ಜನಕ್ಕೆ ಗೊತ್ತಾಗುತ್ತೆ ಗೋಕಾಕ್ ವಾಟರ್ ಫಾಲ್ಸ್ ಅಂತ. ಸೊ ಇನ್ನೊಂದು ವಾಟರ್ ಫಾಲ್ಸ್ ಇದೆ ಇದು ಸೀಕ್ರೆಟ್ ವಾಟರ್ ಫಾಲ್ಸ್ ಅಲ್ಲ, ಆದರೂ ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ನಾನು ಹೋಗ್ತಾ ಇದ್ದೀನಿ. ದಾರಿಲಿ ಬರ್ತಾ ಇರಬೇಕಾದ್ರೆ ನೋಡಿದ್ವಿ ಮೇಲೇನೋ ಇದೆ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಹೋಗಿದ್ವಿ. ಅಷ್ಟು ದೂರ ನಡ್ಕೊಂಡು ಹೋದ್ರು ಏನೂ ಸಿಗಲಿಲ್ಲ. ನೀವು ಈ ವಾಟರ್ ಫಾಲ್ಸ್ನ ನೋಡೋದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆದರೂ ಯೂಸ್ ಮಾಡ್ಕೋಬೋದು, ಇಲ್ಲ ನಿಮ್ಮ ಓನ್ ವೆಹಿಕಲ್ ಆದರೂ ತೊಗೊಂಬರ್ಬೋದು. ಗಾಯ್ಸ್, ನೀವು ಗೋಕಾಕ್ ವಾಟರ್ ಫಾಲ್ಸ್ ಬರಬೇಕಂತಂದರೆ ಬಸವೇಶ್ವರ ಸರ್ಕಲಿಂದ ಗೋಕಾಕ್ ವಾಟರ್ ಫಾಲ್ಸು 8 ಕಿಲೋಮೀಟ್ರ್ ಆಗುತ್ತೆ. ಗೋಕಾಕ್ ಫಾಲ್ಸಿಂದ ಮತ್ತೆ ಗೊಡ್ಚಿನಮಲ್ಕಿ ಫಾಲ್ಸು ಅದು 8 ಕಿಲೋಮೀಟ್ರ್ ಆಗುತ್ತೆ. 16 ಕಿಲೋಮೀಟ್ರ್ ಆಗುತ್ತೆ ನಿಮಗೆ ಗೋಕಾಕಿಂದ ಗೊಡ್ಚಿನಮಲ್ಕಿ ವಾಟರ್ ಫಾಲ್ಸ್ಗೆ ಹೋಗ್ಬೇಕಂತಂದರೆ. ವ್ಯೂ ಅಂತೂ ಸಖತ್ತಾಗಿದೆ. ವೆಲ್ಕಮ್ ಟು ಗೊಡ್ಚಿನಮಲ್ಕಿ ಫಾಲ್ಸ್. ಸೊ ಅಲ್ಲೇ ಹೋಗಿ ತೋರಿಸ್ತೀನಿ ಬನ್ನಿ. ಗುರು ನೋಡ್ರಿ ಹೆಂಗಿದೆ ವಾಟರ್ ಫಾಲ್ಸು. ನೋಡ್ರಿ ಹೆಂಗಿದೆ ಗುರು. ಅಲ್ಲಿಂದ ಇಲ್ಲಿ ತನಕ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಗುರು. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದರೆ ಒಂದು ಒಳ್ಳೆ ಪ್ಲೇಸ್ ಗುರು. ಮಾಡಿಸಿದ ಜಾಗ ಅಂತ ಹೇಳ್ಬೋದು. ಗೊಡ್ಚಿನಮಲ್ಕಿ ಅನ್ನೋ ಒಂದು ಪುಟ್ಟ ಹಳ್ಳಿಲಿ ಈ ವಾಟರ್ ಫಾಲ್ಸ್ ಇದೆ. ಅದಕ್ಕೋಸ್ಕರ ಇದನ್ನ ಗೊಡ್ಚಿನಮಲ್ಕಿ ವಾಟರ್ ಫಾಲ್ಸ್ ಅಂತಾರೆ. ಈ ಫಾಲ್ಸು ತುಂಬಾ ಜನಕ್ಕೆ ಗೊತ್ತಿಲ್ಲ ಗುರು. ಇಲ್ಲಿ ಬಂದು ಕೆಲವೊಂದಿಷ್ಟು ಜನ ಅಡುಗೆ ಮಾಡ್ಕೋತಿರ್ತಾರೆ, ಮೀನು ಹಿಡಿತಿರ್ತಾರೆ. ಇಲ್ಲಿ ನೋಡಿ ನೀವು, ಇಲ್ಲೊಬ್ರು ಅಡುಗೆ ಮಾಡ್ಕೊತಿದ್ದಾರೆ, ಅಲ್ಲಿ ಮೀನು ಹಿಡಿತಿದ್ದಾರೆ. ಅಲ್ಲಿ ಕಾಣಿಸ್ತಿರ್ಬೋದು ನೀವು, ಒಂದು 3 ಜನ ಇದ್ದಾರೆ ನೋಡಿ, ಮೀನು ಹಿಡಿತಿದ್ದಾರೆ. ಈ ನೀರು ಶರಾವತಿ ನದಿಯಿಂದ ಬರುತ್ತೆ. ಹಂಗೆ ಬಂದು ಈ ಗೊಡ್ಚಿನಮಲ್ಕಿ ಫಾಲ್ಸ್ಗೆ ಸೇರುತ್ತೆ. ನಮ್ಮ ಜನಕ್ಕೆ ಫಾಲ್ಸ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತಂದರೆ ಅಷ್ಟೇ ಮಾಡಲ್ಲ, ಅದ್ರ ಜೊತೆಗೆ ಅವ್ರು ಕುಡಿದು ವೇಸ್ಟ್ ಮಾಡಿರುವಂಥ ವಾಟರ್ ಬಾಟಲ್ಸ್ನೂ ಇಲ್ಲೇ ಬಿಟ್ಟು ಹೋಗ್ತಾರೆ. ಊಟ ಮಾಡಿ ಪ್ಲಾಸ್ಟಿಕ್ ತಟ್ಟೆಗಳನ್ನೂ ಇಲ್ಲೇ ಬಿಟ್ಟು ಹೋಗ್ತಾರೆ. ಸೊ ಅದನ್ನು ಯಾರೂ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ ಎಷ್ಟೊಂದು ಗಲೀಜು ಮಾಡಿದ್ದಾರೆ ಅಂತ. ಇಲ್ಲಿ ಅಡುಗೆನೂ ಮಾಡ್ಕೊತಾರೆ. ಇಲ್ಲಿ ಬಂದು ಫಾಲ್ಸ್ ವ್ಯೂನ ಎಂಜಾಯ್ ಮಾಡಿಕೊಂಡು, ಅಡುಗೆ ಮಾಡಿಕೊಂಡು, ಊಟ ಮಾಡಿಕೊಂಡು ಹಾಯಾಗಿ ಕಳಿಯೋದಿಕ್ಕಂತೂ ಒಂದು ಒಳ್ಳೆ ಜಾಗ ಇದು. ಶರಾವತಿ ನದಿಯಿಂದ ಬರ್ತಿರೋಂಥ ನೀರು. ವ್ಯೂ ಪಾಯಿಂಟ್ನ ತೋರಿಸ್ತೀನಿ, ಇದಕ್ಕಿನ್ನ ಸಖತ್ತಾಗಿದೆ. ಮುಂದೆ ಹೋಗಿ ತೋರಿಸ್ತೀನಿ. ಗುರು ಯಪ್ಪ, ಕೊಚ್ಚು ಬಿಡುತ್ತಾ. ಅಡುಗೆ ಮಾಡ್ತವ್ರೆ ಯಾರು, ಅಲ್ಲಿ ಮೀನು ಹಿಡಿತವ್ರೆ. ಈ ವಾಟರ್ ಫಾಲ್ಸ್ನ ನೋಡೋದಕ್ಕೆ ಟಿಕೆಟ್ ಎಲ್ಲ ಏನೂ ಇರಲ್ಲ, ಫ್ರೀಯಾಗೇ ಇರುತ್ತೆ. ಬಂದು ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನೋಡ್ರಿ ವಾಟರ್ ಫಾಲ್ಸಿಂದ ನೀರು ಚಿಮ್ತಾ ಇದೆ ಹೆಂಗೆ. ಚಿಕ್ಕ ಪುಟ್ ಗುಡಿಸಲು ಥರ ಏನು ಮಾಡಿದಾರಲ್ಲ, ಇಲ್ಲೆಲ್ಲ ಬಂದು ಅಡುಗೆ ಮಾಡ್ಕೋತಿರ್ತಾರೆ. ಸೊ ಅದಕ್ಕೇನು ಅಮೌಂಟ್ ಕೊಡ್ತಾರೆ ಏನೋ ಗೊತ್ತಿಲ್ಲ. ಬಟ್ ಇವಾಗ ಅಷ್ಟೊಂದು ಜನ ಇಲ್ಲ ಇಲ್ಲಿ. ಸೊ ಅವ್ರನ್ನ ಬಿಟ್ಟರೆ ಈ ವಾಟರ್ ಫಾಲ್ಸಲ್ಲಿ ಯಾರೂ ಇಲ್ಲ ಗುರು. ಫುಲ್ ಖಾಲಿ ಹೊಡಿತದೆ ವಾಟರ್ ಫಾಲ್ಸ್ ಎಲ್ಲ. ನೀವು ಗೋಕಾಕ್ ಫಾಲ್ಸಲ್ಲಾದರೆ ತುಂಬ ಜನ ಇರ್ತಾರೆ, ರಶ್ ಇರುತ್ತೆ, ನೋಡೋಕ್ಕಾಗಲ್ಲ, ಎಂಜಾಯ್ ಮಾಡೋಕ್ಕಾಗಲ್ಲ. ಬಟ್ ಈ ಫಾಲ್ಸಲ್ಲಿ ಯಾರೂ ಇರಲ್ಲ. ಸೊ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದರೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ತೋರಿಸ್ತೀನಿ ಬನ್ನಿ ನಿಮಗೆ. ಈ ವ್ಯೂ ಪಾಯಿಂಟ್ ಅಂತೂ ಸಖತ್ತಾಗಿದೆ ಗುರು. ಓ ನೀವು ಎಲ್ಲೇ ನೋಡಿದ್ರು ಸುತ್ತಮುತ್ತ ಗುಡ್ಡ ಬೆಟ್ಟ ಹಚ್ಚ ಹಸಿರಾಗಿರುತ್ತೆ. ನೋಡೋಕ್ಕೊಂಥರ ಖುಷಿ ಇವರು. ಈ ವಾಟರ್ ಫಾಲ್ಸ್ಗೆ ಸ್ಯಾಟರ್ಡೆ ಮತ್ತು ಸಂಡೇ ತುಂಬ ಜನ ಬರ್ತಾರಂತೆ, ಯಾಕಂತಂದರೆ ರಜೆ ಇರುತ್ತಲ್ಲ. ಸೊ ಇವಾಗ ಅಷ್ಟೊಂದು ಜನ ಇರೋಲ್ಲ, ಬಟ್ ಸ್ಯಾಟರ್ಡೆ ಸಂಡೇ ಮಾತ್ರ ಜನ ತುಂಬಿಕೊಂಡಿರ್ತಾರೆ. ನೋಡಿರಿ ಫಾಲ್ಸ್ ವ್ಯೂನ ಎಂಜಾಯ್ ಮಾಡಿ ಗಾಯ್ಸ್. ಅಲ್ಲಿ ಒಂದು ಗುಂಪು ಬರ್ತಾ ಇದೆ. ಸೊ ಅದನ್ನು ಬಿಟ್ಟರೆ ಇಲ್ಲಿಬ್ರು ಬರ್ತಾ ಇದ್ದಾರೆ ನೋಡಿ ಗುರು. ಇಂಥವರೇ ಜಾಸ್ತಿ ಆಗೋರು ಗುರು ಈ ಫಾಲ್ಸಲ್ಲಿ. ಇಲ್ಲೇನೋ ಮಾಡ್ತಿದ್ಯಾ? ಫಾಲ್ಸ್ ನೋಡೋಕೆ ಬಂದ? ಇಲ್ಲಿ ನೋಡಿ ಗುರು, ನಾಯಿನೂ ಫಾಲ್ಸ್ ನೋಡೋಕೆ ಬಂದಿದೆ. ಬಾಯ್ಲಿ ಬಾರೋ
ಅಲ್ಲಿಂದ ಇಲ್ಲಿಗೆ ಫಾಲ್ಸ್ ತೋರಿಸ್ಬೇಕು ಅಂತ ಬಂದರೆ ಗುರು ಇವರೇ ಅಂದ್ಬಿಟ್ಟು ಹೋಗ್ತಾನೆ ಇಲ್ಲ. ಇಲ್ಲಿ ಫಾಲ್ಸ್ ತೋರಿಸ್ಬೇಕು ಅಂತಂದರೆ ಆ ಕಡೆಯಿಂದ ವ್ಯೂ ಸಖತ್ತಾಗಿ ಬರುತ್ತೆ. ಆವಾಗಲಿಂದ ಅಲ್ಲೇ ನಿಂತವ್ರು ಗುರು. ವಾ 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 ಗುರು, ಅಲ್ಲಿಂದ ಇಷ್ಟು ಕಷ್ಟಪಟ್ಟು ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಗುರು. ನೋಡ್ರಿ ಫಾಲ್ಸು. ಆ ನೀರು ಬಿದ್ದಿರೋ ಫೋರ್ಸ್ಗೆ ಹೆಂಗೆ ಹೋಗ್ತಾ ಇದೆ ನೋಡಿ ಇಲ್ಲಿ. ನೀವು ಈ ಫಾಲ್ಸ್ನ ನೋಡೋಕೆ ಬರ್ಬೇಕಂತಂದರೆ ನಿಮ್ಮದೇ ಓನ್ ವೆಹಿಕಲಲ್ಲಿ ಬರಬೇಕು. ಯಾಕಂತಂದರೆ ಇಲ್ಲಿ ತನಕ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನೇ ಇದ್ದರೂ ಗೋಕಾಕ್ ಫಾಲ್ಸ್ ತನಕ ಅಷ್ಟೇ ಬರುತ್ತೆ. ಸೊ ಈ ಫಾಲ್ಸ್ಗೆ ನೀವೇನಾದರೂ ಬರಬೇಕು, ಈ ಫಾಲ್ಸ್ನ ನೋಡಬೇಕು, ಇಲ್ಲಿ ಎಂಜಾಯ್ ಮಾಡಬೇಕು ಅಂತಂದರೆ ನಿಮ್ಮದೇ ಓನ್ ವೆಹಿಕಲ್ನ ತೊಗೊಂಡು ಬರಬೇಕು. ಗುರು ವೆಲ್ಕಮ್ ವೆಲ್ಕಮ್ ವೆಲ್ಕಮ್, ಸ್ವಾಗತ ಸುಸ್ವಾಗತ. ವರ್ಲ್ಡ್ ಫೇಮಸ್ ವಾಟರ್ ಫಾಲ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ತುಂಬ ಜನ ಈ ವಾಟರ್ ಫಾಲ್ಸ್ನ ನೋಡಿರ್ತೀರ, ಆದರೂ ಇನ್ನೊಂದು ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಇಲ್ಲಂತೂ ಬೇಲಿ ಆಗಿಬಿಟ್ಟಿದ್ದಾರೆ ಗುರು. ಈ ಕಡೆ ಆ ಕಡೆ ಹೋಗಬಾರ್ದು ಅಂತ. ಇದೊಂದು ಒಳ್ಳೆ ವಿಚಾರ ಅಂತ ಅನ್ಸುತ್ತೆ ನನಗೆ. ಆ ಕಡೆ ಹೋದರೆ ಯಾರಾದರೂ ಕಾಲು ಸ್ವಲ್ಪ ಸ್ಲಿಪ್ ಆದರೂ ಮುಗೀತು ಕತೆ, ಕೆಳಗಡೆ ಪ್ರಪಾತಕ್ಕೆ ಹೋಗ್ಬಿಡ್ತಾರೆ. ಇದು ಘಟಪ್ರಭಾ ನದಿಯಿಂದ ಬರೋ ನೀರು ಹಾಗೆ ಬಂದು 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 ಈ ಕಡೆ ಹೋಗ್ತಾ ಇರುತ್ತೆ. ಈ ವಾಟರ್ ಫಾಲ್ಸ್ಗೆ ಕರ್ನಾಟಕ ನಯಾಗರ ಫಾಲ್ಸ್ ಅಂತಲೂ ಕರೀತಾರೆ. ಯಾಕಂತಂದರೆ ನಯಾಗರ ಫಾಲ್ಸ್ ರೀತಿಯೇ ಈ ವಾಟರ್ ಫಾಲ್ಸ್ ಇದೆ. ನೋಡ್ಕೊಳ್ಳಿ, ಸೇಮ್ ಟು ಸೇಮ್ ಒಳ್ಳೆ ನಯಾಗರ ಫಾಲ್ಸ್ ನೋಡ್ದಂಗಿದೆ. ನೀವು ಈ ವಾಟರ್ ಫಾಲ್ಸ್ ನೋಡೋದಕ್ಕೆ ಇನ್ನೊಂದು ವ್ಯೂ ಪಾಯಿಂಟ್ ಇತ್ತು, ಅಲ್ಲಿದೆ ನೋಡಿ. ಸೊ ಏನಕ್ಕೆ ಗೊತ್ತಿಲ್ಲ, ಇವಾಗೆಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ, ಆ ಕಡೆ ಹೋಗೋಂಗಿಲ್ಲ. ಸೊ ಇಲ್ಲೆಲ್ಲ ನೋಡಿ, ಫಸ್ಟು ಇದ್ದಿರಲಿಲ್ಲ ಇದೆಲ್ಲ. ಸೊ ಇವಾಗ ಎಲ್ಲ ಪ್ಯಾಕ್ ಮಾಡಿದ್ದಾರೆ. ವ್ಯೂ ಪಾಯಿಂಟ್ ನೋಡೋದಕ್ಕೆ ಒಂದು ಜಾಗ ಇತ್ತು, ಬಟ್ ಇವಾಗಿಲ್ಲ, ಎಲ್ಲ ಪ್ಯಾಕ್ ಮಾಡಿದ್ದಾರೆ. ಸೊ ಇಲ್ಲೇ ನಿಂತ್ಕೊಂಡು ನೋಡ್ಬೇಕು ನೀವೇನಾದರೂ ಬಂದರೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.